ಶ್ರೀ ಗುರು ಬಸವಲಿಂಗಾಯ ವಿಕಲಪಕ್ಷಿಣ ಸಹಕಾರಿ ಸಂಘದ 10ನೇ ವರ್ಷದ ದಶಮಾನೋತ್ಸವದ ಸಮಾರಂಭದ ಒಂದು ಪತ್ರಕರ್ತರ ವಿನಂತಿ ಮಾಡ್ಕೊತಾ ಇದ್ದೇವೆ. ಒಂದು ಜನವರಿ 1 ಉದ್ಘಾಟನಾ ತಾರೀಕು ಜನವರಿ 26ರಂದು ದಶಮಾನೋತ್ಸವ ಸಮಾರಂಭವನ್ನು ಮಾಡಲಿಕ್ಕೆ ನಾವೆಲ್ಲರೂ ಬಂದ್ಕೊಂಡಿವಿ. ಅದರ ವಿಶೇಷವಾಗಿ ಈ ದಶಮಾನೋತ್ಸವ ವಿಶೇಷ ಏನಪ್ಪಾ ಅಂತಂದ್ರೆ ಯಾರಿಗೂ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಯಾರಿಗೂ ಸತ್ಕಾರ ಸಮಾರಂಭ ಇರುವುದಿಲ್ಲ. ಮುನ್ಸಿಪಾಲಿಟಿಯ ಸ್ವೀಪರ್ಸ್ ಹಾಗೂ ಮುನ್ಸಿಪಾಲಿಟಿಯಲ್ಲಿ ಕಾರ್ಯನಿರತ ಎಲ್ಲರಿಗೂ ಕರೆಸಿ ಅವತ್ತಿನ 26ನೇ ತಾರೀಕಿನ ಊಟವನ್ನು ಮಾಡಿಸಿ ಆ ಎಲ್ಲ ಸ್ವೀಪರ್ಸಿಗೂ ನಮ್ಮಿಂದ ಏನಾದರೂ ಒಂದು ಅಲ್ಪ ಕಾಣಿಕೆ ಕೊಡ್ಬೇಕಂತೆಲ್ಲ ನಾವು ಅನ್ಕೊಂಡಿದ್ದೀವಿ. ಆ ರೀತಿ ಈ ವಿಶೇಷವಾದಂತಹ ದಶಮಾನೋತ್ಸವ ಸಮಾರೋಹವನ್ನು ವಿಕಲಪಕ್ಷಿಣ ಸಹಕಾರಿ ಸಂಘ ಮಾಡ್ತಾ ಇದ್ದೀವಿ. ಅದರ ನೇತೃತ್ವವಾದಂತಹ ನಾನು ಮಹಾಬಲೇಶ್ವರ ಗುರಪ್ಪ ಮಾಟನ್, ಅಧ್ಯಕ್ಷರು ವಿಕಲಪಕ್ಷಿಣ ಸಹಕಾರಿ ಸಂಘ. ಅದೇ ರೀತಿ ಶ್ರೀನಿವಾಸ್ ಕಾಳಗಿ ಉಪಾಧ್ಯಕ್ಷರು ವಿಕಲಪಕ್ಷಿಣ ಸಹಕಾರಿ ಸಂಘ. ಸ್ಪೆಷಲ್ ಸೆಲೆಕ್ಷರಿ ನಿರ್ದೇಶಕರು ಬಸಲಿಂಗಯ್ಯ ಹಿರೇಮಠ್ ನಿರ್ದೇಶಕರು, ವೀರೇಂದ್ರ ಬೆಳವಣಿಗೆ ನಿರ್ದೇಶಕರು, ಪ್ರೊಫೆಸರ್ SD ಹೊಸ್ಮನಿ ನಿರ್ದೇಶಕರು, ಸುಗುರೆ ಶೆಟ್ಟರ್ ನಿರ್ದೇಶಕರು, ಇನ್ನೂ ಕೆಲವು ಜನ ನಿರ್ದೇಶಕರು ಬಂದಿಲ್ಲ. ಎಲ್ಲರೂ ಕೂಡಿಕೊಂಡು ವಿಶೇಷವಾದ ಇಂಥಲ್ಲಿ ವಿಶೇಷವಾದಂತಹ ಈ ದಶಮಾನೋತ್ಸವ ಸಮಾರಂಭವನ್ನ ಮಾಡಲಿಕ್ಕೆ ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯವರು ನಮಗೆ ಸೂಚಿಸಿದ್ದಾರೆ. ಆ ರೀತಿಯಾಗಿ ನಾವು 26ನೇ ತಾರೀಕು ಇಲ್ಲಿಂದ ಮುನ್ಸಿಪಾಲಿಟಿ ಎಲ್ಲರನ್ನು ಆಫೀಸ್ ಸ್ಟಾಫ್ ಮತ್ತು ಸ್ವೀಪರ್ಸ್ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಇದಕ್ಕೆಲ್ಲ ಗುರುಮಹಾಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಎಲ್ಲರೂ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಸ್ಥಳ ಉಸ್ಮಾನಿ ಕಲ್ಯಾಣ ಮಂಟಪ ಇಲ್ಕಿಪ್ಸ್. ಉಸ್ಮಾನಿ ಕಲ್ಯಾಣ ಬರ್ರಿ, ಇದು ವಿಶೇಷ ಕಾರ್ಯಕ್ರಮ. ಮುನ್ಸಿಪಾಲಿಟಿ ಸ್ವೀಪರ್ಸ್ ಸಲುವಾಗಿನೇ ಈ ಕಾರ್ಯಕ್ರಮ ಇಟ್ಕೊಂಡಿದ್ದು ನಾವು. ಏನೋ ಇಷ್ಟು ದಿನ ಇನ್ಕಮ್ನಲ್ಲಿ ಇರ್ತಕ್ಕಂಥ ಎಲ್ಲ ವರ್ಷಗಳನ್ನ ಅವರು ಸ್ವಚ್ಛ ಮಾಡ್ತಾರೆ, ಇಡೀ ಇನ್ಕಮ್ಗಳನ್ನು ಸ್ವಚ್ಛ ಆಗಿಟ್ಟಾರ. ಅದಕ್ಕೆ ನಮಗೆ ಅವ್ರು ಏನಾದ್ರು ನಾವು ಏನ್ ಮಾಡಕ್ ಆಗಿಲ್ಲ. ನಮ್ಮ ಸೊಸೈಟಿ ಅಂತಿಂದ ಏನೋ ಸರ್ಕಾರ ಅವ್ರಿಗೆ ಮಾಡೋದು ಈ ಸುಧಾರೀಕರಣ ಮಾಡೋದಕ್ಕಿಂತ ಅವ್ರಿಗೆ ಮಾಡೋದು ಅಂತ ಹೇಳಿ ನಮ್ಮೆಲ್ಲ ಹಿರಿಯರ ಆದೇಶವಾಗೋದ್ರಿಂದ ಅದನ್ನ ಒಂದು ಹೊಸ ಕಾರ್ಯಕ್ರಮ ಹಾಕೊಂಡಿವಿ. ನಿಮ್ಮೆಲ್ಲರ ಸಹಕಾರ ಕೇಳ್ತಾ ಇದ್ದೀವಿ. ಅದರಿಂದ ನಿಮ್ಗೆ ಏನೋ ಹೇಳೋವಿತ್ತು ನಮ್ಮ ಹೇಳಿದ್ರ ಸರ್ಕಾರಿ ಎಲ್ಲ ನಮ್ಮ ಪತ್ರಿಕಾ ಬಳಗದವರಿಗೆ ಸ್ವಾಗತ ಕೊಡ್ತಾ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ದಶಮಾನೋತ್ಸವ ಸಮಾರಂಭ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ. ನಮ್ಮ ಈ ಸಂಘ ಅಸ್ತಿತ್ವಕ್ಕೆ ಬಂದು 10 ವರ್ಷಗಳಾಯ್ತು. ಈ ವರ್ಷವೂ ಕೂಡ ನಾವು ಒಂದೊಂದು ವಿಶೇಷ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ ಅಧ್ಯಕ್ಷರು ಈ ಸಾಮಾಜಿಕ ಕಳಕಳಿ ಬಹಳ, ಹೀಗಾಗಿ ಪ್ರತಿ ಸಲ ಒಂದೊಂದು ವಿಶೇಷ ಬಡ ವಿದ್ಯಾರ್ಥಿಗಳಿಗಾಗಲಿ ಅಂಗವಿಕಲರಿಗಾಗಲಿ ಹೀಗೆ ವರ್ಷ ಒಂದಿಲ್ಲ ಒಂದು ಕಾರ್ಯಕ್ರಮ ನಮ್ಮ ಬ್ಯಾಂಕಿನ ಪರವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಈ ಸಲ ನಾವೇನಿದೆ ಅಂತಂದ್ರೆ ವಿಶೇಷವಾಗಿ ಈ ಪೌರ ಕಾರ್ಮಿಕರಿಗೆ ಒಂಥರದ ಅವರಿಗೆ ಊಟ ಮಾಡಿ ಒಂದು ಸನ್ಮಾನ ರೂಪದಲ್ಲಿ ಅವರಿಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕಂತ ಹೇಳಿ ಈ ಅವರು ಇಚ್ಛೆ ಮೇರೆಗೆ ನಮ್ಮೆಲ್ಲ ಮಂಡಳಿ ಒಪ್ಪಿಗೆ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಸಂಘ ಈ ಅಸ್ತಿತ್ವಕ್ಕೆ ಬಂದು ಈಗಾಗಲೇ ತಮಗೆ ಹೇಳಿದ ಹಾಗೆ 10 ವರ್ಷಗಳಾಯ್ತು. 10 ವರ್ಷಗಳಲ್ಲಿ ನಮ್ಮ ಷೇರುದಾರರಿಗೂ ಕೂಡ ವಿಶೇಷವನ್ನು ಕಾಳಜಿಯನ್ನು ಬಯಸ್ತಾ ಇದ್ದೇವೆ. ಅವರ ಹಿತರಕ್ಷಣೆ ನಾವು ಬಯಸ್ತಾ ಇದ್ದೇವೆ ಮತ್ತು ಆ ಕೆಲಸ ಆಸರಲ್ಲಿ ನಾವು ಕಾರ್ಯನಿರತರಾಗಿದ್ದೇವೆ. ವಿಶೇಷವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಷೇರುದಾರರಿಗೆ ಹೆಚ್ಚು ಡಿವಿಡೆಂಡ್ ಅನ್ನು ನಾವು ಹಂಚ್ತಾ ಬಂದಿದ್ದೇವೆ. ಈ ಸುಮಾರು 18% ಡಿವಿಡೆಂಡ್ ನಮ್ಮ ಷೇರುದಾರರಿಗೆ ಈಗಾಗಲೇ ಹಂಚಿದ್ದೇವೆ. ಅದರ ಜೊತೆಗೆ ನಾವು ಈ ಸಾಮಾಜಿಕ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಬಂದಿದ್ದೇವೆ. ಈ ವರ್ಷ 10 ವರ್ಷದ ಈ ದಶಮಾನೋತ್ಸವ ಇರುವುದರಿಂದ ವಿಶೇಷವಾಗಿ ಈ ಪೌರ ಕಾರ್ಮಿಕರಿಗೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅವರು ಈ ಊರನ್ನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ತೊಡಗಿದ್ದಾರೆ. ಇದೊಂದು ವಿಶಿಷ್ಟ ಕೆಲಸ. ಅವರು ಯಾವ ರೀತಿ ಮಾಡ್ಲಿ, ಇದೊಂದು ವಿಶಿಷ್ಟ ಸ್ವಚ್ಛತಾ ಕಾರ್ಯಕ್ರಮ ಅನ್ನೋದು ಇದೊಂದು ವಿಶಿಷ್ಟವಾದಂತಹ ಕೆಲಸ. ಒಂದು ವೃತ್ತಿ ಗೌರವ ಹೆಚ್ಚಿಸುವಂತಹ ಉದ್ದೇಶದಿಂದ ಇದನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ವೃತ್ತಿಯಲ್ಲಿ ತೊಡಗಿರುವವರಿಗೆ ವಿಶೇಷ ಗೌರವ ಸಿಗ್ಲಿ, ಅದ್ರ ಜೊತೆಗೆ ಎಲ್ಲರೂ ನಾವು ಪಾಲ್ಗೊಳ್ಳಿ. ಆ ಸ್ವಚ್ಛತೆ ಜೊತೆಗೆ ಊರಿನ ಸ್ವಚ್ಛತೆಗೆ ಈ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಳಿ. ನಾವು
ಬೇರೆ ದೇಶಕ್ಕೆ ಹೋದಾಗ, ಬೇರೆ ಊರಿಗೆ ಹೋದಾಗ, ನಾವು ಇತ್ತೀಚೆಗೆ ದುಬೈಗೆ ಹೋದಾಗ ಯಾವಾಗ ಸ್ವಚ್ಛ ಮಾಡ್ತಾರೆ, ಎಷ್ಟು ಸ್ವಚ್ಛ ಇದೆ ಅಂತ ಹೇಳಿ ಕೇಳ್ತಿದ್ವಿ. ಅಲ್ಲಿ ಏನಿದೆ ಅಂತಂದ್ರೆ ನಾಗರಿಕ ಪ್ರಜ್ಞೆ, ಸ್ವಚ್ಛ ಮಾಡೋದಕ್ಕಿಂತ ನಾಗರಿಕ ಪ್ರಜ್ಞೆ ಹೆಚ್ಚಿದೆ. ನಮ್ಮಲ್ಲಿ ನಾಗರಿಕ ಪ್ರಜ್ಞೆ ಸ್ವಲ್ಪ ಕಡಿಮೆ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಆದಾಗ್ಯೂ ಕೂಡ ಇಂತಹ ದೊಡ್ಡ ದೇಶ, ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶದಲ್ಲಿ ಆ ಸ್ವಚ್ಛತೆ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಅವರಿಗೆ ನಾವು ಸನ್ಮಾನ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ, ಅವರಿಗೆ ಒಂದು ಗೌರವವನ್ನು ನೀಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನಾನು ಹೇಳಿ